ಎಲ್ಲರಿಗೂ ನಮಸ್ಕಾರಗಳು ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗಸ್ ಸ್ಟೋರೀಸ್. ಮಗ ನಿನ್ನೆ ಆದಂತಹ ಸೀನು ಎಲ್ಲರಿಗೂ ಗೊತ್ತಿರೋದನ್ನೇ, IPL ರೇರೆಸ್ಟ್ ಸೀನು ನಿನ್ನೆ ಆಗಿದ್ದು. ಫ್ಯಾನ್ಸ್ಗಳನ್ನೆಲ್ಲ ಎವಾಕ್ಯುವೇಟ್ ಮಾಡಿದ್ದು. ಫ್ಯಾನ್ಸ್ಗಳು ಅಂದರೆ ಸ್ಪೆಕ್ಟೇಟರ್ಸ್ ಎಲ್ಲ ಏನು ಸ್ಟೇಡಿಯಮಲ್ಲಿ, ಧರ್ಮಶಾಲಾ ಸ್ಟೇಡಿಯಮಲ್ಲಿ ಬಂದಿದ್ರು. ಆದಷ್ಟು ಬೇಗ ಸ್ಟೇಡಿಯಂ ಬಿಟ್ಟು ಹೋಗಿ ಸೈರನ್ನು ಗುರು, ಸೈರನ್ನು ಎಲ್ಲ ಕಳೆದೋಗ್ಬಿಟ್ಟವ್ರು. ನೆನ್ನೆ ಸ್ಟಂಡ್ ಆಗೋಗ್ಬಿಟ್ಟವ್ರ, ಸೈಕ್ ಆಗೋಗ್ಬಿಟ್ರು, ಅಪ್ಪೇತ ಆಗೋಗ್ಬಿಟ್ಟವ್ರು ಅಂತ ಅನ್ಕೊಳ್ಳಿ. ಸ್ಟೇಡಿಯಮಲ್ಲಿ ಇದ್ದವ್ರಲ್ಲ ಏನಾಗ್ತೈತೆ ಗುರು ಅಂತ ನನ್ನ ಮ್ಯಾಚ್ ನೋಡೋದಕ್ಕೆ ಬಂದಿದ್ದವರು ಧರ್ಮಶಾಲಾದಲ್ಲಿ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು ಗುರು. ಯಾಕಂದ್ರೆ ಆ ಸೈರನ್ ಬೇರೆ ಒಂದು ಕಡೆ ಅದೇ ಭಯ ಬೀಳಿಸುತ್ತೆ. ಅಲರ್ಟ್ ಬರುವಂತ ಸೈರನ್ನು ರೀಲ್ಸ್ ಎಲ್ಲ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ಸೈರನ್ ಯಾವ ರೇಂಜಿಗೆ ಬಡ್ಕೊಂತ ಇತ್ತು ಸ್ಟೇಡಿಯಂ ಅಲ್ಲಿ ಅಂತ. ಅಲ್ಲಿ BCCIನ ವೈಸ್ ಪ್ರೆಸಿಡೆಂಟು ಜೊತೆಗೆ IPLನ ಚೇರ್ಮನ್ನು ಎಲ್ಲರೂ ಬಂದ್ಬಿಟ್ಟು ಸ್ಟೇಡಿಯಂ ಅಲ್ಲಿ ಇರೋವಂಥವ್ರನ್ನ ಕಳಿಸೋವಂಥ ಕಾರ್ಯಕ್ರಮ ಮಾಡಿದ್ರು ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜಿಗೆ ನಿನ್ನೆ ಆದಂಥ ಒಂದು ಇನ್ಸಿಡೆಂಟು ಎಫೆಕ್ಟ್ ಆಗಿದೆ ಅಂತ. ಬ್ಯಾಡ್ ಫ್ಲಡ್ ಲೈಟ್ಸ್ ಅಂತ ಸ್ವಲ್ಪ ಜನ ಅನ್ಕೊಂಡಿರ್ತೀರ. ಫ್ಲಡ್ ಲೈಟ್ಸ್ ಎಲ್ಲ ಆಫ್ ಆಗೋಯ್ತು, ಅದಕ್ಕೋಸ್ಕರ ಮ್ಯಾಚ್ ನಿಂತೋಯ್ತು ಅಂತ. ಬೇಕು ಅಂತಾನೆ ಫ್ಲಡ್ ಲೈಟ್ಸ್ಗಳನ್ನೆಲ್ಲ ಆಫ್ ಮಾಡಲಾಗಿದ್ದು. ಏನಕ್ಕೆ ಅಂತಂದರೆ ನೆನ್ನೆ ಪಾಕಿಸ್ತಾನದವ್ರು ಮಾಡಿದಂಥ ಅಟ್ಯಾಕ್ ಏನಿದೆ, ಇಂಡಿಯಾದವರು ಸರಿಯಾಗಿ ಕೊಟ್ಟಿದ್ದೀವಿ ಬಿಡಿ ಅವರಿಗೆ. ಅವ್ರು ಇಷ್ಟು ಮಾಡಿದ್ರೆ ನಾವು ಅಷ್ಟು ಮಾಡ್ತಾ ಇದ್ದೀವಿ, ಮುಟ್ಟು ನೋಡ್ಕೊಂಡು ಕೊಡ್ತಾ ಇದ್ದೀವಿ ಸರಿಯಾಗೆ. ಅವ್ರಿಗೆ ಎಲ್ಲೆಲ್ಲೋ ಅಟ್ಯಾಕ್ ಮಾಡಿಬಿಟ್ಟಿದ್ದೀವಿ, ಮೇನ್ ಸಿಟಿಗಳಿಗೆಲ್ಲ ಅಟ್ಯಾಕ್ ಮಾಡಿಬಿಟ್ಟಿದ್ದೀವಿ, ಬೇರೆ ಅಟ್ಯಾಕು. ಸೊ ಅವರು ಮಾಡಿದ್ದಾರೆ, ನಾವು ಮಾಡಿದ್ದೀವಿ. ಬಟ್ ಅವ್ರು ಏನು ಅಷ್ಟೊಂದು ಇಂಪ್ಯಾಕ್ಟ್ ಆಗಿಲ್ಲ, ಹೊಡೆದೋಡು ಉಳಿಸಿದೀವಿ. ನಾವು ಮಾಡೋದು ಸ್ವಲ್ಪ ಅವ್ರಿಗೆ ಇಂಪ್ಯಾಕ್ಟ್ ಜಾಸ್ತಿ ಆಗಿದೆ ಇಷ್ಟೇ. ಇನ್ನು ಇದು ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ. ಈ ವಾರ್ ಏನಿದೆ ಇದು ನೆಕ್ಸ್ಟ್ ಲೆವೆಲ್ಗೆ ಇನ್ನೂ ಹೋಗುತ್ತೆ. ಇವಾಗಿನ ಫ್ಲೋ ನೋಡ್ತು ಅಂತಂದರೆ ಖಂಡಿತ. ಸೊ ನಾರ್ತಲ್ಲಂತೂ ಹೊತ್ಕೊಂಡು ಉರಿತಾ ಇದೆ. ಸೌತಲ್ಲಿ ಏನು ಅಷ್ಟೊಂದೇನು ಸೀನ್ ಆಗ್ತಿಲ್ಲ, ಸೌತಲ್ಲಿ ಸೀನ್ ಆಗೋದು ಇಲ್ಲ. ಸಿಕ್ಕಾಪಟ್ಟೆ ಇದು ಸೀನ್ ಆಗ್ತಾ ಇದೆ ಆ ಸ್ಟೇಟ್ಸ್ಗಳಲ್ಲಿ. ಆದರೆ ಬಾರ್ಡರ್ಲಿರುವಂಥ ಸ್ಟೇಟ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ಸೀನ್ ಆಗ್ತಾ ಇದೆ. ಇವತ್ತು ಮ್ಯಾಚ್ ಇರೋದು ಲಕ್ನೋವಲ್ಲಿ. ಸೊ ಲಕ್ನೋವಲ್ಲಿ ಅಂತ ಹೆವಿ ಸೀನ್ ಆಗೋದಿಲ್ಲ, ಯಾಕೆಂದರೆ ಅದು ಆಲ್ಮೋಸ್ಟ್ ಈ ಕಡೆ ಇದೆ, ಉತ್ತರ ಪ್ರದೇಶ. ಸೊ ಅಷ್ಟೇನು ಆಗೋದಿಲ್ಲ. ಇವತ್ತು ಆಡಿಸ್ಬೋದು ಮ್ಯಾಚ್ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅಫಿಷಿಯಲ್ ಡಿಸಿಷನ್ನು ಪೆಂಡಿಂಗಲ್ಲಿದೆ ಅಂತ ಮಗ. ಇವತ್ತು ಫೈನಲ್ ಡಿಸಿಷನ್ನ ತೊಗೊತೀವಿ ಅಂತ ನಿನ್ನೆ IPLನ ವೈಸ್ ಪ್ರೆಸಿಡೆಂಟು BCCIನ ವೈಸ್ ಪ್ರೆಸಿಡೆಂಟ್ ಆದಂಥ ಶುಕ್ಲಾ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಗೌರ್ಮೆಂಟಿಂದ ನಮಗೆ ಬರಬೇಕಾಗಿದೆ, ಏನೇನು ಮಾಡಬೇಕು ಅಂತ ಗೈಡೆನ್ಸ್ ಬರಬೇಕಾಗಿದೆ. ಸೊ ಆ ಗೈಡೆನ್ಸ್ ಮೇಲೆ ನಾವು ಒಂದು ಡಿಸಿಷನ್ನ ತೊಗೊತೀವಿ, ಇವತ್ತೇ ತೊಗೊತೀವಿ ಅಂತ ಹೇಳಿದ್ದಾರೆ. ಸೊ ಅದೇನು ಪೋಸ್ಟ್ಪೋನ್ ಮಾಡಬೇಕು ಅಥವಾ ಮ್ಯಾಚ್ಗಳನ್ನೆಲ್ಲ ನಾರ್ತಲ್ಲಿರುವಂಥ ಮ್ಯಾಚ್ಗಳನ್ನೆಲ್ಲ, ಯಾಕಂದರೆ ಫ್ಲೈಟ್ಗಳನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಅವರು, ಏರ್ಪೋರ್ಟ್ನಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಅಲ್ಲಿ ನಾರ್ತಲ್ಲೆಲ್ಲ. ಬಾರ್ಡರ್ಗಳಲ್ಲಿರುವಂಥದ್ದು, ಬರೀ ಬಾರ್ಡರ್ ಮಾತ್ರ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ನಾರ್ತಲ್ಲಿರುವಂಥ ಸ್ಟೇಟ್ಸ್ಗಳ ಏರ್ಪೋರ್ಟ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಸೌತ್ ಮಾತ್ರ ಸ್ವಲ್ಪ ಕೆಲಸ ಮಾಡ್ತಾ ಇರೋವಂಥದ್ದು. ಸೊ ಇಲ್ಲಿ ಮ್ಯಾಚ್ಗಳನ್ನ ಶಿಫ್ಟ್ ಮಾಡಬೇಕಾ ಸೌತ್ ಕಡೆಗೆ, ಮುಂಬೈಗಿಂತ ಕೆಳಗಡೆ, ಮಹಾರಾಷ್ಟ್ರಗಿಂತ ಕೆಳಗಡೆ ಶಿಫ್ಟ್ ಮಾಡಬೇಕಾ ಎಲ್ಲ ಮ್ಯಾಚಸ್ಗಳನ್ನೂ, ಅಥವಾ IPL ನಡೆಸಬೇಕಾ ಅನ್ನೋದೇ ಇವಾಗ ಒಂದು ಕ್ವೆಶನಲ್ಲಿದೆ. ಕ್ಯಾನ್ಸಲ್ ಮಾಡಬೇಕಾ, ಪೋಸ್ಟ್ಪೋನ್ ಮಾಡಬೇಕಾ, ಮಾಡಿದ್ರು ಯಾವಾಗ ಮಾಡಬೇಕು ಅನ್ನೋದು ಇವಾಗ ಒಂದು ಕ್ವೆಶನ್ ಬಂದು ಕೂತ್ಕೊಂಡಿದೆ. ಸೊ IPL ಕಾಲ್ಡ್ ಆಫ್ ಆದ್ರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ ಮಗ. ಇವಾಗ ಕಂಟ್ರಿ ಹೊತ್ಕೊಂಡು ಉರಿತಾ ಇದೆ, ಕಂಟ್ರಿ ರೊಚ್ಚಿಗೆ ನಿಂತ್ಕೊಂಡಿದೆ. ಸೊ ಇದ್ರ ಮಧ್ಯ IPL ನಡೆಸಬೇಕಾ ಅನ್ನೋದು ಕೂಡ ಒಂದು ಕ್ವೆಶನ್. ಈ ಥರನೂ ಕೂಡ ಬರ್ಬೋದು. ಬಟ್ ಎಲ್ಲ ಮ್ಯಾಚ್ಗಳನ್ನ ನೀವು ನಡೆಸಲೇಬೇಕು IPLನ ಅಂತಂದರೆ ಸೇಫ್ಟಿ ಅಂತ ಅಂದರೆ ಕೆಳಗಡೆ ತೊಗೊಂಬಂದು ಆಡಿಸ್ತು ಅಂತಂದರೆ, ಅಂದರೆ ಸೌತಲ್ಲಿ ಆಡಿಸ್ತು ಅಂತಂದರೆ ಎಲ್ಲ ಮ್ಯಾಚ್ಗಳನ್ನು ಕೂಡ ಆರಾಮಾಗಿ ಆಡಿಸ್ಬೋದು, ಏನೂ ಪ್ರಾಬ್ಲಮ್ ಏನು ಇರೋದಿಲ್ಲ. ನಾರ್ತಲ್ಲಿ ಆಡಿಸ್ತು ಅಂದರೆ ನಿನ್ನೆ ಧರ್ಮಶಾಲಾದಲ್ಲಿ ಆಗಿದ್ರಿಂದನೇ ಪ್ರಾಬ್ಲಮ್ಮು. ಧರ್ಮಶಾಲಾದಲ್ಲಿ ಇನ್ಫ್ಯಾಕ್ಟ್ ಮೇ 11ನೇ ತಾರೀಕು ಇರುವಂಥ ಮ್ಯಾಚ್ ಅದು ಕಾಲ್ಡ್ ಆಫ್ ಆಯಿತು, ಗೊತ್ತಿರೋದೇ. ಫ್ಲೈಟ್ಗಳನ್ನ ನಿಲ್ಲಿಸಿದ್ದೀವಿ, ಜೊತೆಗೆ ಅಟ್ಯಾಕ್ ಆಗೋ ಒಂದು ಸಾಧ್ಯತೆಯೂ ಕೂಡ ಇದೆ ಅಂತ ಆ ಮ್ಯಾಚ್ನ ಎತ್ಕೊಂಡು ಇವಾಗ ಎಲ್ಲಿ ಅಹಮದಾಬಾದ್ಗೋ ಎಲ್ಲೋ ಹಾಕಿದ್ರೆ, ಹೈದರಾಬಾದ್ಗೋ ಎಲ್ಲೋ ಹಾಕಿದ್ರೆ. ನಿನ್ನೆ ಧರ್ಮಶಾಲಾ ಸ್ಟೇಡಿಯಂಗಿಂತ 80 ಕಿಲೋಮೀಟರ್ ದೂರದಲ್ಲಿ ಏರ್ ಅಟ್ಯಾಕ್ ಆಯ್ತಂತೆ ಪಾಕಿಸ್ತಾನದವ್ರ ಕಡೆಯಿಂದ. ಸೊ ಅಲ್ಲಿಂದ ಬಂದಿರೋಂಥ ಅಲರ್ಟು ಲೈಟ್ಸ್ಗಳನ್ನೆಲ್ಲ ಆಫ್ ಮಾಡಿ ಸ್ಟೇಡಿಯಂ ಅಲ್ಲಿರುವಂಥದ್ದು ಅಂತ. ಸೊ ಅದಕ್ಕೋಸ್ಕರ ಫ್ಲಡ್ ಲೈಟ್ಸ್ನೆಲ್ಲ ಇವರು ಆಫ್ ಮಾಡಿದ್ದು. ಕಂಪ್ಲೀಟಾಗಿ ಸ್ಟೇಡಿಯಂನ ಒಂಥರ ಕತ್ಲೆ ಮಾಡಾಕಿದ್ದು. ಅದಕ್ಕೋಸ್ಕರ ಒಂಥರ ಗೀರನ್ನೆಲ್ಲ ಬಡ್ಕೊಂಡು ಒಂಥರ ಸ್ಟೇಡಿಯಮಲ್ಲಿರೋರೆಲ್ಲ ನಿನ್ನೆ ಅಂತೂ ಬಾಯಿಗೆ ಬೀಜಗಳು ಬಂದ್ಬಿಟ್ಟಿರ್ತಾವೆ ಅವರಿಗೆ. ಹಂಗೆ ಭಯ ಆಯಿತು ಗುರು. ಅಲ್ಲಿ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಸ್ಕ್ರೀಮ್ ಮಾಡಿದವ್ರು ನೋಡಬೇಕು, ರೀಲ್ಸಲ್ಲೆಲ್ಲ ಬರ್ತಿದೆ, ನೋಡ್ತಿದ್ರ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೇಂಜಿಗೆ ಆಗುತ್ತೆ ಅಂದರೆ ಎಲ್ಲರೂ ಒಬ್ರಿಗೆ ಭಯ ಆಗ್ತಿಲ್ಲ ಅಂದರೆ ಅವ್ರು ಕಿರ್ಚೋದು ನೋಡ್ಬಿಟ್ಟೆ ಒಬ್ರಿಗೆ ಭಯ ಆಗೋಗ್ಬಿಡುತ್ತೆ. ಏನೋ ಆಗ್ತೈತೆ ಅಂತ. ಹೌದು, ಏನೋ ಆಗಿದ್ಕೇನೆ ಇಲ್ಲಿ ಫ್ಲಡ್ ಲೈಟ್ಸ್ಗಳನ್ನೆಲ್ಲ ಆಫ್ ಮಾಡಿ. ಏನಕ್ಕೆ ಅಂತಂದರೆ ಅವ್ರು ಫ್ಲಡ್ ಲೈಟ್ಸ್ಗಳು ಜೊತೆಗೆ ಲೈಟ್ಸ್ಗಳು ಜಾಸ್ತಿ ಎಲ್ಲಿದ್ದಾವೋ ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ಅಟ್ಯಾಕ್ ಮಾಡ್ತಾ ಇದ್ದಿದ್ದು. ಹೌದು, ಇನ್ನೇನು ಕತ್ಲೆ ಇರೋ ಕಡೆ ಯಾರಿರ್ತಾರೆ, ಜನ ಯಾರಿರ್ತಾರೆ, ಸುಮ್ಮನೆ ಅಟ್ಯಾಕ್ ಮಾಡಿದ್ರು ವೇಸ್ಟ್ ಅಲ್ವಾ. ಲೈಟ್ಸ್ ಎಲ್ಲ ಎಲ್ಲಿದೆಯೋ ಅಲ್ಲೇ ಅಟ್ಯಾಕ್ ಮಾಡೋದು, ದೊಡ್ಡದಾಗಿ ಲೈಟಲ್ಲಿ ಕಾಣಿಸ್ತಿದೆಯೋ ಅಲ್ಲೇ ಅಟ್ಯಾಕ್ ಮಾಡೋವಂಥದ್ದು. ಆ್ಯಂಡ್ ಇನ್ನೂ ಒಂದು ಬಂದಿದೆಯಂತೆ, ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ರಾಜಸ್ಥಾನದಲ್ಲಿ ಇದೆಯಲ್ಲ, ಸೊ ಆ ಸ್ಟೇಡಿಯಂಗೆ ಅಟ್ಯಾಕ್ ಮಾಡ್ತೀವಿ ಅಂತ ಮೇಲ್ ಬಂದಿದ್ಯಂತೆ. ಸೊ ರೀಸೆಂಟಾಗೆ ಇವಾಗ ಏನು ಆಗಬೇಕಾಗಿತ್ತು ಮ್ಯಾಚು ಸವಾಯ್ ಮಾನ್ಸಿಂಗ್ ಸ್ಟೇಡಿಯಮಲ್ಲಿ, ಇವಾಗ ಇನ್ನೂ ಮ್ಯಾಚ್ ನಡೀಬೇಕು. ಸೊ ಆ ಮ್ಯಾಚು ಕೂಡ ಕಾಲ್ಡ್ ಆಫ್ ಆಗೋ ಸಾಧ್ಯತೆ ಇದೆ. ನನ್ನ ಪ್ರಕಾರ ನಾರ್ತಲ್ಲಿ ಮ್ಯಾಚ್ಗಳನ್ನ ನಡೆಸೋದೇ ಡೌಟು ಗುರು. ಈ ರಾಜಸ್ಥಾನ, ಅಹಮದಾಬಾದು, ಸೊ ಈ ಬಾರ್ಡರ್ಲಿರುವಂಥ ಸ್ಟೇಟ್ಸ್ಗಳೆಲ್ಲ
ಏನಿದ್ದಾವೆ, ಸೊ ಈ ಸ್ಟೇಟ್ಸ್ಗಳಲ್ಲಿ ಮ್ಯಾಚ್ಗಳನ್ನ ನಡೆಸೋದಿಲ್ಲ ನನ್ನ ಪ್ರಕಾರ. ಎಲ್ಲ ಮ್ಯಾಚ್ಗಳು ಕೂಡ ಇವ್ರು ನಡೆಸಿದ್ರು ಇನ್ಫ್ಯಾಕ್ಟು ಇವತ್ತು ಫೈನಲ್ ಡಿಸಿಷನ್ ತೊಗೊತೀನಿ ಅಂತ ಹೇಳಿದ್ದಾರೆ. ತೊಗೊಂಡ್ರು ಕೂಡ ಎಲ್ಲ ಮ್ಯಾಚ್ನ ಕೆಳಗಡೆ ಹಾಕ್ತಾರೆ, ಇಲ್ಲ ಅಂತಂದರೆ ಅವ್ರ ರೇಂಜಲ್ಲಿ ಇಲ್ಲದೆ ಇರೋ ಕಡೆ ಹಾಕ್ತಾರೆ ಹೊರತು ಆ ರೇಂಜಲ್ಲಿ ಇರೋ ಕಡೆ ಅಂತೂ ಖಂಡಿತ ಹಾಕಲ್ಲ. ಫ್ಲೈಟ್ಗಳೇ ಇಲ್ಲ, ಅಲ್ಲಿ ಹಾಕಿದ್ರು ಕೂಡ ಇವ್ರು ಹೋಗಿ ಆಡೋದಕ್ಕೆ. ಸೊ ಒಂದೇ ಆಪ್ಷನ್ ಇವಾಗ ಇರೋದು, 2 ಆಪ್ಷನ್ ಇದೆ ಅಂತ ಹೇಳಬೇಕು. ಒಂದು, ಟೂರ್ನಮೆಂಟ್ನ ಸದ್ಯದ ಮಟ್ಟಿಗೆ ಕಾಲ್ ಆಫ್ ಮಾಡೋದು, ಅಂದರೆ ಸ್ಟಾಪ್ ಮಾಡೋದು, ಪೋಸ್ಟ್ಪಾನ್ ಮಾಡೋದು ಟೂರ್ನಮೆಂಟ್ನ, ಮುಂದೆ ಆಡಿಸ್ತೀವಿ ಅಂತ. ಪೋಸ್ಟ್ಪಾನ್ ಮಾಡ್ತು ಅಂದ್ರೂ ಕೂಡ ಕಷ್ಟನೇ. ಅಂದರೆ ನೋಡಿ ಇವಾಗ ಯಾವ ಥರ ಆಗ್ತೈತೆ ಅಂತ ಸೀನು, ನಮ್ಮ RCB ಟ್ರೋಫಿಗೆಲ್ಲದನ್ನ ಯಾವ ಥರ ರೆಸ್ಟ್ರಿಕ್ಟ್ ಮಾಡ್ತೈತೆ ಅಂತ. RCB 18 ವರ್ಷದಿಂದ ಗೆದ್ದಿಲ್ಲ ಗುರು, ನಿನ್ಗೆ ಇಲ್ಲಿ ಇಂಡಿಯಾ ಹೊತ್ಕೊಂಡು ಉರಿತೈತಿಂದ RCB ಚಿಂತೆ ನಾವು ಬದನೇಕಾಯಿ ಅಂತ ಹೋಗಿದ್ದೀರ ನನಗೆ ಗೊತ್ತು. ಹಾಂ ಏನೋ ಬಿಡಿ, ಇವಾಗ ಆಗ್ತೈತೆ. ಇವಾಗ ಇರೋದು ಅಷ್ಟೇ ಆಪ್ಷನ್ನು, ಸೌತ್ಗೆ ಶಿಫ್ಟ್ ಮಾಡಬೇಕು ಮ್ಯಾಚ್ಗಳನ್ನೆಲ್ಲ. ಉತ್ತರ ಪ್ರದೇಶ ಅಲ್ಲೂ ಕೂಡ ನಡೆಯುತ್ತೆ, ಪರವಾಗಿಲ್ಲ. ಬಟ್ ಸೌತಿಗೆ ಶಿಫ್ಟ್ ಮಾಡ್ತು ಅಂತಂದರೆ ಸಿಕ್ಕಾಪಟ್ಟೆ ಬೆಟರ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಓವರ್ಸೀಸ್ ಪ್ಲೇಯರ್ಗಳದ್ದು ಕೂಡ ಸಿಕ್ಕಾಪಟ್ಟೆ ಕನ್ಸರ್ನ್ ಆಗಿದೆ. ಅವರು ಸಿಕ್ಕಾಪಟ್ಟೆ ಭಯ ಪಟ್ಕೊಂಡಿದ್ರಂತೆ. ಎಸ್ಪೆಷಲಿ ಪಾಕಿಸ್ತಾನದಲ್ಲಿರುವಂಥ ಓವರ್ಸೀಸ್ ಪ್ಲೇಯರ್ಗಳೇನಿದ್ದಾರೆ, PSL ಆಡ್ತಿರೋರು, ಅವ್ರಿಗಂತೂ ಗಾಬರಿ ಎದ್ದೋಗ್ಬಿಟ್ಟೈತಂತೆ ಮಗ. ಯಾಕಂದರೆ ಫ್ಲೈಟ್ಗಳನ್ನ ನಿಲ್ಲಿಸ್ಬಿಟ್ಟವ್ರೆ, ಈ ಕಡೆ ಈಚೆಗೂ ಹೋಗೋಕ್ಕಾಗ್ತಿಲ್ಲ, ಒಳಕ್ಕೂ ಬರೋಕ್ಕಾಗ್ತಿಲ್ಲ, ಏನೂ ಆಗ್ತಾ ಇಲ್ಲ, ಆ ಥರ ಆಗೋಗ್ಬಿಟ್ಟೈತೆ. ಈ ಕಡೆಯಿಂದ ಇಂಡಿಯಾದಲ್ಲಿರುವಂಥ ಓವರ್ಸೀಸ್ ಪ್ಲೇಯರ್ಗೂ ಕೂಡ ಭಯ ಸ್ಟಾರ್ಟ್ ಆಗಿದೆ. ಅಂದರೆ ಆ ಮಟ್ಟಿಗೇನು ಭಯ ಇರೋದಿಲ್ಲ ಇಂಡಿಯಾದಲ್ಲಿರುವಂಥ ಓವರ್ಸೀಸ್ ಪ್ಲೇಯರ್ಗಳಿಗೆ. ಗೊತ್ತು ಇಂಡಿಯಾ ಎಷ್ಟು ದೊಡ್ಡದು ಅಂತ, ಪಾಕಿಸ್ತಾನ ಥರ ಅಲ್ಲ. ಸೌತಿಗೆ ಬಂತು ಅಂದರೆ ಖಂಡಿತ ಬಚಾವ್ ಆಗೇ ಆಗ್ತಾರೆ, ಹೆಂಗಿದ್ರು ಕೂಡ ಏನೂ ಆಗೋದಿಲ್ಲ ಇಲ್ಲಿ ಸೌತಲ್ಲಿ. ಸೊ ನೋಡೋಣ ಅದೇನೇನು ಆಗುತ್ತೆ ಅಂತ. ಸೊ ಮ್ಯಾಚ್ಗಳೆಲ್ಲ ಸೌತಿಗೆ ಶಿಫ್ಟ್ ಮಾಡ್ತು ಅಂತಂದರೆ ಬೆಟರ್ ಆಗಿರುತ್ತೆ. ರೀಸ್ಕೆಡ್ಯೂಲ್ ಮಾಡಬೇಕಾಗುತ್ತೆ ಕಂಪ್ಲೀಟ್ ಸ್ಕೆಡ್ಯೂಲ್ನ. ನೀವು ಟೂರ್ನಮೆಂಟ್ನ ನಿಲ್ಲಿಸ್ತಾರೋ ಅಥವಾ ಕಂಟಿನ್ಯೂ ಮಾಡ್ತಾರೋ ಇವತ್ತು ಗೊತ್ತಾಗುತ್ತೆ ಡಿಸಿಷನ್. ಸುಮಾರು ಜನ ಕೇಳ್ತಾ ಇದ್ದೀರ ಅದನ್ನೇ, ಏನಾಗುತ್ತೆ ಅಂತ. ಡಿಸಿಷನ್ ಬಂದಾಗ ನಾನೇ ಹೇಳ್ತೀನಿ ಮಗ ಏನಾಗುತ್ತೆ ಅಂತ. ಸೊ ನನ್ನ ಪ್ರಕಾರ ರೀಸ್ಕೆಡ್ಯೂಲ್ ಆಗುವಂಥ ಸಾಧ್ಯತೆ ಇದೆ, ಇಲ್ಲ ಅಂದರೆ ಟೂರ್ನಮೆಂಟು ಕಾಲ್ಡ್ ಆಫ್ ಆಗುವಂಥ ಸಾಧ್ಯತೆ ಇದೆ, ಪೋಸ್ಟ್ಪಾನ್ ಆಗುವಂಥ ಸಾಧ್ಯತೆ. ನೋಡೋಣ ಅದೇನಾಗುತ್ತೆ ಅಂತ. ಹೋಪ್ ಫಾರ್ ದ ಬೆಸ್ಟ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಾ.